ನಾವು ಒಬ್ಬರೇ ಇದ್ದೊಬ್ರಿ ದುಡಿದು ಹಾಕೋರು ಯಾರಿಲ್ರಿ. ಹಂಗಾಗಿ ಕೇಸಿ ಏನೇನು ಮಾಡ್ಕೋಬೇಕಂತ ಡಿಸೈಡ್ ತೊಗೊಂಡೆ ಸರ್ ಕರೆ ಹೇಳ್ಬೇಕಂದ್ರೆ. ಆದ್ರೆ ಇದೊಂದು ಹಾಸ್ಪಿಟ್ಲ್ ನೋಡಮ್ಮ ಅಂತೇಳಿ ನಿಮ್ದು ಯೂಟ್ಯೂಬ್ದಲ್ಲಿ ಸಿಕ್ಕಿತ್ತು, ಬಂದಿವಿ ಸರ್. ಚೆನ್ನಾಗಿದೆ ಸರ್. ಈ ಥರ ನೋವು ಅನುಭವಿಸೋಕೆ ಆಗಲ್ಲ ಸರ್, ನರಕ ಅನುಭವಿಸಿದಂಗೆ ಸರ್ ಇದು ನೋವು. ಅಷ್ಟು ನೋವು ಸುಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೀವಿ ಸರ್. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದೆ, ಮಕ್ಕಳ ಮುಖ ನೋಡಿ ಆದ್ರೆ ಇರಮ್ಮ ಅಂತೇಳಿ ಅದೇ ನೆಮ್ಮದಿ ಹಾಸ್ಪಿಟ್ಲ್ ಸಿಕ್ಕಿತ್ತು ಯೂಟ್ಯೂಬಲ್ಲಿ. ಒಂದ್ಸಲ ವಿಸಿಟ್ ಹೋಗಿ ಬಂದ್ರೈತಂತ ಬಂದಿವಿ ಸರ್. ಫಸ್ಟ್ನೇ ತಂಡ ಗೋಲಿ ಮೆಡಿಸಿನ್ ತಗೊಂಡಾಗ ಒಂದು ತಿಂಗಳಲ್ಲಿ ಸ್ವಲ್ಪ ಕ್ಯೂರಿಂಗ್ ಕಂಡಿತ್ತು ಸರ್. ತುಂಬಾ ಕೆಲಸ ಮಾಡಕ್ ಆಗ್ತಿರ್ಲ ಸರ್ ಅವ್ರಿಗೆ. ಎಲ್ಲ ಕೆಲಸ ನಾವೇ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಕಡೆ ಮಸ್ಟ್ ತೋರಿಸಿದ್ವಿ ಸರ್. ಒಂದೆರಡು ಸಲ ವಿಷ ಕುಡಿಯೋಕೆ ಹೋಗಿದ್ರು ಸರ್, ಮತ್ತೆ ಒಂದೆರಡು ಸಲ ನೇಣಾಕಕ್ಕೆ ಹೋಗಿದ್ರು ಸರ್. ಅಷ್ಟೆಲ್ಲ ಅನ್ಭವಿಸ್ರಿ ಸರ್. ಮತ್ತೆ ಏನ್ ಮಾಡ್ತಿಲ್ಲಿ ಬಂದ್ಮೇಲೆ ಆರಾಮಾಗಿದೆ ಸರ್. ಏನ್ ಸರ್ ಒಳ್ಳೆ ಡಾಕ್ಟರ್ ಅವರು, ನಮ್ ದೇವ್ರ ಸರ ಸಿಕ್ಬಿಟ್ರು ಸರ್. ಬಡವ್ರಿಗೆ ಒಳ್ಳೆ ಡಾಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಅವ್ರಿಗೆ. ಸರ್ ಹೇಳೋದ್ರನ್ನ ಅವ್ರಕ್ಕಿಂತ ಮುಂಚೆ ನಾವು ಪತ್ತೆ ಮಾಡೋದನ್ನೇನಾದ್ರಿ ಸರ್ ಹೇಳ್ತಾರ, ಮೆಡಿಸಿನ್ ಕೊಡ್ತಾರೆ. ನಾವು ಹೋಗಿ ಹೊರಗಡೆ ಅದೇ ಥರ ತಿನ್ನಿವಂದ್ರೆ ಏನು ಬರ್ತದೆ, ಬೇಕರಿ ಐಟಮ್ ಆಗಲಿ ಏನೇ ಆಗಲಿ, ಗೋಧಿ ಮೈದಾ ಆ ಥರ ಮಾಡಿದ್ರೆ ಮತ್ತೆ ಅದು ಕ್ಯೂರಿಂಗ್ ಆಗಲ್ಲ. ಸರ್ಗನ ಕೆಟ್ಟ ಹೆಸರು ನಮಗನ ನಂಬುದನ್ನ ಅಮೌಂಟ್ನ ಉಳಿಯೋಕ್ಕಾಗಲ್ಲ ಸರ್. ಆ ಥರ ಆಗುತ್ತೆ ಸರ್. ಸ್ನೇಹಿತರೆ, ಒಂದೇ ಫ್ಯಾಮಿಲಿನಲ್ಲಿ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರಿಗೂ ಕೂಡ ಸಂಧಿವಾತ ಇತ್ತು ಅಂತಂದರೆ ಅದ್ರದ್ದು ಎಫೆಕ್ಟು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮುಖ್ಯವಾಗಿ ಎಲ್ಲ ಕೈಯಲ್ಲಿರ್ತಕ್ಕಂಥ ಕಾಲಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ಸ್ ಪೇಯ್ನ್ ಇರ್ತವೆ. ಅದರಲ್ಲೂ ಮನೇಲಿ ಚಿಕ್ಕ ಮಕ್ಕಳು ಇರ್ತಕ್ಕಂಥ ಒಂದು ಕಂಡೀಷನಲ್ಲಿ ಅವರು ಯಾದಗಿರಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದರು. ಸರ್, ನಿಮ್ದು ಪರಿಚಯ ಏನು ಹೇಳಿ ಸರ್? ದೇವೇಂದ್ರಪ್ಪ ಅಂತ. ಯಾವರು? ಯಾದಗಿರಿ ಡಿಸ್ಟಿಕ್ ಸರ್. ಯಾದಗಿರಿ ಡಿಸ್ಟಿಕ್. ಯಾವಾಗಿಂದ ಈ ಸಂಧಿವಾತ ಏನು ಸಮಸ್ಯೆ ಇತ್ತು ನಿಮಗೆ? 2022 ಬಂದಿದೆ. 3 ವರ್ಷ 4 ವರ್ಷ ಆಯ್ತು. ಓಕೆ ಓಕೆ. ಫುಲ್ ಜಾಯಿಂಟ್ ಇತ್ತು ಸರ್. ಇದೆಲ್ಲ ಕಮ್ಮಿ ಆಗಿದೆ ಸರ್. ಓಕೆ. ಈ ಜಾಯಿಂಟ್ ಅಲ್ಲಿ ಇನ್ನೊಂದು 5% ಅಷ್ಟೇ ಇದೆ ಸರ್. ಓಕೆ. ಕಮ್ಮಿ ಆಗಿದೆ ಸರ್. ಈ ಕಾಲಲ್ಲಿ ಅಷ್ಟೇ ಸರ್ ಜಾಸ್ತಿ ಇರೋದು. ಓಕೆ. ಮತ್ತೆ ಏನಿಲ್ಲ ಸರ್, ಪರವಾಗಿಲ್ಲ, ಕಮ್ಮಿ ಆಗಿದೆ. ಓಕೆ. ನಿಮ್ದು ಲೈಕ್ ಮುಂಚೆ ಯಾವ್ಯಾವ ಹಾಸ್ಪಿಟಲ್ ತೋರಿಸಿದ್ರಿ ಇದಕ್ಕೆ? ಮುಂಚೆ ನಾವು ಯಾದಗಿರಿ ತೋರಿಸಿ ಸರ್, ಗುಲ್ಬರ್ಗ, ಸೊಲ್ಲಾಪುರ, ರಾಯಚೂರು ಸರ್. 4 ಡಿಸ್ಟಿಕ್ ತೋರಿಸಿ ಸರ್. ಓಕೆ. ಕಮ್ಮಿ ಆಗಿ ಇಲ್ಲಿ ಮತ್ತೆ ಬೆಂಗಳೂರಲ್ಲಿ ಆಯುರ್ವೇದಿಕ್ ತೋರಿಸಿದ್ ಸರ್. ಬೆಂಗಳೂರಲ್ಲಿ ಅದು ಆಯುರ್ವೇದಿಕ್ ಅಲ್ಲಿ ತೋರಿಸಿದೆ. ಅಲ್ಲಿ ಕಮ್ಮಿ ಆಯ್ತು ಸರ್, ಪೂರ್ತಿ ವಾಸಿ ಆಗಲಿಲ್ಲ. ಇಲ್ಲಷ್ಟು ವಾಸಿ ಆಗಲಿಲ್ಲ ಸರ್. ಓಕೆ. ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದ್ರಿ. ಓಕೆ. ಇಲ್ಲಿ ಏನ್ ಡಿಫ್ರೆಂಟ್ ಆಗಿ ವಾಸಿ ಆಗಿತ್ತು ನಿಮ್ಗೆ? ವಾಸಿ ಆಗಿದೆ ಸರ್. ಅದು ಏನ್ ಡಿಫ್ರೆಂಟ್ ಆಗಿ ವಾಸಿ ಆಯ್ತು? ಬೇರೆ ಕಡೆ ವಾಸಿ ಆಗಿದ್ರೆ? ಇಲ್ಲ ಸರ್, ಅಲ್ಲಿ ಏನಿಲ್ಲ, ಕಂಟಿನ್ಯೂ ಗೋಲೆ ತಗೋಬೇಕಂತ ಹೇಳಿದ್ರಿ ಸರ್. ಇಲ್ಲಿ ನೀವು ಗೋಲೆ ಮೇಲೆ ಎಲ್ಲ ಬಿಡಿಸ್ತೀವಿ ಅಂತ ಹೇಳಿದ್ರಿ ಸರ್. ಆಹಾರದಲ್ಲಿ ಮೇನ್ಲಿ ಫೋಕಸ್ ಮಾಡಿದ್ವಿ ನಾವು. ಆಹಾರದಲ್ಲಿ ಏನೇನು ವ್ಯತ್ಯಾಸ ಆಗಿದೆ ನಿಮ್ಗೆ ಮುಂಚೆ ಇವಾಗ? ಆಹಾರದಲ್ಲಿ ಅಂದ್ರೆ ಗೋಧಿ ಮೈದಾ ಎಲ್ಲ ಬಿಟ್ಟಿವಿ ಸರ್. ಬಿಟ್ಟಿದ್ದೀರಾ? ಟೀ ಕಾಫಿ ಇಲ್ರಿ. ಮುಂಚೆ ತಗೊಳ್ತಾ ಇದ್ರಾ? ಮುಂಚೆ ಇಲ್ರಿ, ಸ್ವಲ್ಪ ದಿನ ತಗೊಂಡಿರಿ. ಪೈಲೇ ಅಭ್ಯಾಸ ಇಲ್ಲ ನಾವು. ಯಾಕಂತ ಹೇಳಿ ರೈತರು ಜಮೀನಲ್ಲಿ ಕೆಲಸ ಮಾಡೋರು ಸರ್. ನಾವ್ ಒಬ್ರೇ ಇದ್ದವ್ರೆ. ಆದ್ರೆ ನಾವು ಹಂಗಾಗಿ ನಡುವ ಸ್ವಲ್ಪ ಆಟ ನೋಡಿಸ್ತಿದ್ವಿ. ನಡುವ ಟೀ ಕಾಫಿ ತಗೊಂಡ್ರೆ ಸ್ವಲ್ಪ ನಮಗೆ ವ್ಯತ್ಯಾಸ ಕಂಡಕ್ಕೆ ನಿಂಬಲ್ಲಿ ಬಂದು ಆದ್ಮೇಲೆ ಪೂರ ಬಿಟ್ಬಿಟ್ಟಿವಿ ಸರ್. ನೀವು ಟೀ ಕಾಫಿ ಹಾಲು ಮೊಸರು ಬಿಡು ಅಂತ ಹೇಳಿ ಹಂಗಾಗಿ ಬಿಟ್ಟಿವಿ ಸರ್. ಓಕೆ ಓಕೆ. ಈ ಹಾಸ್ಪಿಟ್ಲ್ ಸರ್ ನಾವು ಫಸ್ಟ್ ತೋರಿಸಿದ ಯಾದಗಿರಿ ಸರ್, ಆಮೇಲೆ ಗುಲ್ಬರ್ಗ, ಸೊಲ್ಲಾಪುರ ಸರ್, ರಾಯಚೂರು, ಈ 4 ಡಿಸ್ಟಿಕ್ ಅಲ್ಲಿ ತೋರಿಸಿದ್ರಿ ಸರ್. ಇದು ಹಾಸ್ಪಿಟ್ಲ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಕೇಸಿ ಬಂದಿವಿ ಸರ್. ಆದ್ರೆ ನಮ್ ತರ ಕಸ್ಟಮರ್ ಮಾತಾಡೋದು ನೋಡಿ ಕೇಸಿ ನಾವು ನಂಬಿಕೆ ಹಿಡಿದು ಬಂದಿವಿ ಸರ್. ಆದ್ರೆ ನಾವು ಕರೆ ಹೇಳ್ಬೇಕಂದ್ರೆ ನಾವು ಹಂಗ ಫೋಕಸ್ ಜಗ್ಗೆ ಮಾಡ್ತಾರೆ ಸರ್. ಈ ತರ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ನಾವು. ಕಸ್ಟಮರ್ ನಮ್ ತರ ತೋರ್ಸ್ಲಕ್ ಬಂದವ್ರು ಮಾತಾಡೋದು ನೋಡಿ ಕೇಸಿ ನಾವು ನಂಬಿಕೆ ಇಟ್ಟು ಬಂದಿವಿ ಸರ್. ಹಂಗಾಗಿ ಕೇಸಿ ನಮ್ಗ ಆರಾಮಾಗಿದೆ ಸರ್. ಇನ್ನೂ ಒಂದು 5% ಇದೆ ಸರ್. ಇನ್ನೂ 1 ವರ್ಷ ಗೋಲಿ ತಗೋಬೇಕಂತ ಹೇಳಿದ್ದಾರೆ. ಅದ್ರ ಮೇಲೆ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಸರ್. ಫಸ್ಟ್ ದಾರಿ ನಡೆಯಕ್ ಆಗ್ತಿಲ್ಲ ಸರ್. ತೆಳಗಡೆ ಕುರ್ಜಿ ಮೇಲೆ ತೆಳಗಡೆ ಕೂಡಕ್ ಆಗ್ತಿಲ್ಲ. ಹಿಂಗ ಮೋಷನ್ ಮಾಡ್ಬೇಕಾದ್ರೆ ಕುಂದ್ರಕ್ ಆಗ್ತಿಲ್ಲ. ಇವಾಗ ಕುತ್ಕೊಂಡು ತೋರಿಸಿ. ಕುಂತ್ಕೊಂತೀವಿ ಸರ್. ಕಡೆ ಬರ್ರಿ. ಓಡಾಡಿ ತೋರಿಸಿ ಒಂದ್ಸರಿ. ಓಡಾಡಿ ತೋರಿಸಿ. ಓಡಾಡೋದೇನಿಲ್ಲ ಸರ್, ಪರವಾಗಿಲ್ಲ. ಓಡಾಡೋದು ಆರಾಮಾಗಿದ್ಯಾ? ಆರಾಮಾಗಿದೆ. ಓಕೆ. ಆದ್ರೆ ಈ ತರ ನಡಿಬೇಕಾದ್ರೆ ಅವಾಗ ಆಗ್ತಿರಲ್ಲ ಸರ್. ಹಿಂಗ ನಡೀತಿದೀವಿ ಸರ್. ಕುತ್ಕೊಳ್ಳಿ ಕೆಳಗೆ. ಈ ಕಾಲಲ್ಲಿ ಇನ್ನ 3 ಸರಿ ಬಸ್ಗೆ ಹೊಡಿರಿ. ಮಾಡ್ತಿದ್ದೀರಾ? ಮಾಡ್ತೀವಿ ಸರ್. ಈ ಕಾಲಲ್ಲಿ ಇನ್ನ ಇದೆ ಸರ್. ಈ ತರ ಕೊಡ್ಬೇಕು ಪೂರ್ತಿ. ಈ ಕಾಲಿನ ತರ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿದೆ ಸರ್. ಕುತ್ಕೊಳ್ಳಿ. ಓಕೆ. ಸರ್ ಹತ್ರ ಬಂದ್ಮೇಲೆ ಹೆಂಗ್ ಕ್ಯೂರ್ ಆಯ್ತು? ಈಗ ಹೇಗಿದ್ದೀರಾ? ಇಲ್ಲ, ಕ್ಯೂರ್ ಆಗಿದೆ ಸರ್. 95% ಕ್ಯೂರ್ ಆಗಿದೆ ಸರ್. ಇನ್ನೂ ಒಂದು 5% ಇದೆ ಸರ್. ಆದ್ರೆ ಪೈಲ ಚಳಿಗೆ ತಾಳಕ್ ಆಗ್ತಿರಲ್ಲ ಸರ್. ಇವಾಗ ತಾಳ್ತೀವಿ ಸರ್.
ಈಗ ಮೊನ್ನೆ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಥಂಡಿ ಇತ್ತು. ಅಷ್ಟೇನ್ ನೋವು ಅನ್ಸಿಲ್ಲ ಸರ್. ಪೈಲ ಇಲ್ಲಿ ಸರ್ 6 ಗಂಟೆ ಆದ್ರೆ ಕೌದಲ್ಕನ ಮಲ್ಕೊಂಡ್ಬಿಡ್ತೀವಿ ಸರ್. ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಜಾಸ್ತಿ ಫುಲ್ ಕೋಲ್ಡ್ ತಾಳಕ್ ಆಗ್ತಿರಲ್ಲ ಸರ್. ಬಂದು ತೋರ್ಸಬೇಕಂತ ಹೇಳ್ತೀವಿ ನೋಡಿ ಸರ್. ಚೆನ್ನಾಗಿ ಯಾರು ಕಷ್ಟ ಈ ತರ ನೋವು ಇದ್ದವ್ರು ನೋವು ಅನುಭವಿಸಕ್ ಆಗಲ್ಲ ಸರ್. ನಾನೇ 1-2 ತಂಡ ಏನೇನ್ ಮಾಡ್ಕೋಬೇಕಂತ ಕುಂತಿದ್ದೆ ಸರ್. ಅಷ್ಟು ನೋವು ಸರ್. ನಾವೊಬ್ರೆ ಇದ್ದೊಬ್ರೆ ದುಡ್ಡು ಹಾಕಾರ ಯಾರಲ್ರಿ. ಹಂಗಾಕೇಸಿ ಏನೇನ್ ಮಾಡ್ಕೋಬೇಕಂತ ಡಿಸೈಡ್ ತಗೊಂಡೆ ಸರ್. ಕರೆ ಹೇಳ್ಬೇಕಂದ್ರ ಆದ್ರೆ ಇದೊಂದು ಹಾಸ್ಪಿಟಲ್ ನೋಡಮ್ಮ ಅಂತೇಳಿ ನಿಮ್ದು ಯೂಟ್ಯೂಬ್ ಸಿಕ್ಕಿತ್ತು, ಬಂದಿವಿ ಸರ್. ಚೆನ್ನಾಗಿದೆ ಸರ್. ಈ ತರ ನೋವು ಅನುಭವಿಸಕ್ ಆಗಲ್ಲ ಸರ್. ನರಕ ಅನುಭವಿಸಿದಂಗೆ ಸರ್ ಇದು ನೋವು. ಅಷ್ಟು ನೋವು ಸುಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೀವಿ ಸರ್. ಆದ್ರೆ ಚಿಕ್ಕ ಮಕ್ಕಳಿದೆ. ಮಕ್ಕಳ ಮುಖ ನೋಡಿ ಅದರ ಇರಮ್ ಅಂತೇಳಿ ಅದೇ ನೆಮ್ಮದಿ ಹಾಸ್ಪಿಟ್ಲ್ ಸಿಕ್ಕಿತ್ತು ಯೂಟ್ಯೂಬ್ ಅಲ್ಲಿ. ಒಂದ್ಸಲ ವಿಸಿಟ್ ಹೋಗಿ ಬಂದ್ರೈತಂತ ಬಂದಿವಿ ಸರ್. ಫಸ್ಟ್ನೇ ತಂಡ ಗೋಲಿ ಮೆಡಿಸಿನ್ ತಗೊಂಡಾಗ 1 ತಿಂಗಳಲ್ಲಿ ಸ್ವಲ್ಪ ಕ್ಯೂರಿಂಗ್ ಕಂಡಿತ್ತು ಸರ್. ಇಷ್ಟು ನಾವು ತೋರ್ಸಕ್ ಬಂದ್ವಿ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಬಗ್ಗೆ ಚೆನ್ನಾಗಿ ಕ್ಯೂರ್ ಮಾಡಿದಾರೆ ಅಂತ ಹೇಳ್ತೀವಿ ಸರ್. ಯಾವ ತರ ಸಿಗಲ್ಲ ಸರ್. ಡಾಕ್ಟರ್ ಹೇಳ್ತಾರೆ ಬೇರೆ ಹೇಳ್ತಾರೆ. ಸೊಲ್ಲಾಪುರಲ್ಲಿ ಹೇಳಿದಾರೆ ನೀವು ಕಂಟಿನ್ಯೂ ಮೆಡಿಸಿನ್ ತಗೋಬೇಕು, ಒಂದಿನಕ್ಕೆ 8 ಗೋಲಿ ತಗೋಬೇಕ್ರಿ ಸರ್. ಹಂಗಾಗಿ ಅದು ಗೋಲಿ 1 ತಂಡ ತಗೊಂಡಿರಿ, ಸೊಲ್ಲಾಪುರಲ್ಲಿ ಮಾರಿ ಊತ್ಕೊಂತೀರಿ. ಆ ಮೆಡಿಸಿನ್ ಬೇಡ ಅಂತೇಳಿ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿವಿ ಸರ್. ಅದ್ರ ಸೈಡ್ ಎಫೆಕ್ಟ್ ಆಗ್ತಾವ ಅಂತೇಳಿ ಈ ಕಡೆ ಬಂದ್ಬಿಟ್ಟಿವಿ ಸರ್. 95% ಕ್ಯೂರ್ ಮಾಡಿದೆ ಸರ್. ಇನ್ನೊಂದು 5% ಇದೆ ಸರ್. ಅದ್ರ ಆಗುತ್ತೆ ಅಂತ ನಮ್ಗೆ ಅದು ಸರ್ ಹೇಳದ್ರನ್ನ ಅವ್ರಕ್ಕಿಂತ ಮುಂಚೆ ನಾವು ಪತ್ತೆ ಮಾಡೋದ್ ನೇನಾದ್ರಿ ಸರ್ ಹೇಳ್ತಾರ ಮೆಡಿಸಿನ್ ಕೊಡ್ತಾರೆ. ನಾವು ಹೋಗಿ ಹೊರಗಡೆ ಅದೇ ತರ ತಿಂದ್ವಿ ಅಂದ್ರೆ ಏನ್ ಬರ್ತದೆ, ಬೇಕರಿ ಐಟಮ್ ಆಗಲಿ ಏನೇ ಆಗಲಿ, ಗೋಧಿ ಮೈದಾ ಆ ತರ ಮಾಡಿದ್ರೆ ಮತ್ತೆ ಅದು ಕ್ಯೂರಿಂಗ್ ಆಗಲ್ಲ. ಸರ್ಗನ ಕೆಟ್ಟ ಹೆಸರು ನಮ್ಮದನ್ನ ಅಮೌಂಟ್ನ ಉಳಿಯಕ್ಕಾಗಲ್ಲ ಸರ್. ಆ ತರ ಆಗುತ್ತೆ ಸರ್. ಅಮ್ಮವ್ರು ಮಾತಾಡ್ಸೋಣ. ನೀವು ಲಕ್ಷ್ಮಿ, ತುಂಬಾ ಕಷ್ಟ ಅನ್ಭವಿಸ್ ಏನ್ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಸರ್. 4 ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಸರ್ ಅವ್ರ ಜಮೀನಲ್ಲಿ. ನಾವ್ ಒಬ್ರೇ ಮಾಡ್ತಿದ್ವಿ. ನಮ್ಮ ಅತ್ತೆಯವ್ರಿದ್ರು, ನಾವ್ ಒಬ್ರೇ ಹೊಂಟಿವ್ರಿ. ಅವ್ರಿಗೆ ಯಾರಿಲ್ಲ, ಅಣ್ಣ ತಮ್ಮ, ನಾವ್ ಒಬ್ರೇ ಇರೋದು. ತುಂಬಾ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಸರ್ ಅವ್ರಿಗೆ. ಎಲ್ಲ ಕೆಲಸ ನಾವೇ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಕಡೆ ಮಸ್ಟ್ ತೋರಿಸಿದ್ವಿ ಸರ್. 1-2 ಸಲ ವಿಷ ಕುಡಿಯಕ್ ಹೋಗಿದ್ರು ಸರ್. ಮತ್ತೆ 1-2 ಸಲ ನೇಣಾಕಕ್ ಹೋಗಿದ್ರು ಸರ್. ಅಷ್ಟೆಲ್ಲ ಅನ್ಭವಿಸ್ರಿ ಸರ್. ಮತ್ತೆ ಏನ್ ಮಾಡ್ತಿಲ್ಲಿ ಬಂದ್ಮೇಲೆ ಆರಾಮಾಗಿ ಸರ್. ಡಾಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಈಗ ನೀವು ಏನ್ ಸರ್ ಒಳ್ಳೆ ಡಾಕ್ಟರ್ ಅವರು. ನಮ್ ದೇವ್ರ ಸರ ಸಿಕ್ಬಿಟ್ರು ಸರ್ ಬಡವ್ರಿಗೆ. ಒಳ್ಳೆ ಡಾಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಅವ್ರಿಗೆ ನಾವು. ನಿಮ್ಗೂ ಸಂಧಿವಾತ ಇತ್ತಲ್ಲಮ್ಮ? ಏನೋ ಸರ್ ನಮ್ ಕಾಲ್ ಮಾತ್ರ ಉರಿತಿತ್ತು ಸರ್ ಕೆಳಗಡೆ. ಅದಕ್ಕೆ ಒಂದ್ಸಲ ಹೋಗ್ ಬರೋಣ, ನೋಡೋಣ, ತೋರ್ಸೋಣ ಅಲ್ಲಿಗೆ ಹೋಗಂತ ನಾವೆಲ್ಲೆಲ್ಲ ಮಸ್ತ್ ತೋರಿಸಿ ಸರ್. ಈ ಮಗು ಹುಟ್ಟಿದಲ್ಲಿಂದ ಹಂಗಾಯ್ತು ಸರ್ ನಮ್ಗೆ. ಅಲ್ಲಿ ಎಲ್ಲ ತೋರಿಸಿ ಎಲ್ಲಿ ಕ್ಯೂರ್ ಆಗ್ಲಿಲ್ಲ. ಅವ್ರು 3 ವಿಸಿಟ್ ಬಂದಿದೆ ಸರ್. ಒಂದ್ಸಲ ಇಲ್ಲಿಗೂ ಒಂದ್ಸಲ ಹೋಗಿ ಬರೋಣ ಹೆಂಗನಾಗ್ಲಿ ಅಂತ ಒಂದ್ಸಲ ಟ್ಯಾಬ್ಲೆಟ್ ತಗೊಂಡ್ ಸರ್. ಅವ್ನ ಟ್ಯಾಬ್ಲೆಟ್ ಹತ್ತಿಲ್ಲ ಸರ್. ಹಾಕೊಂಡ್ಸಷ್ಟು ಅವು ವಾಮಿಟ್ ಆಗ್ತಿತ್ತು. ಮತ್ತೆ ಒಂದ್ಸಲ ಬಂದ್ರೆ ನೋಡಿದ್ವಿ ಸರ್, ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದ್ ಹಾಕೊಂಡ್ರು ನನ್ಗೆ ಒಂಥರ ವಾಮಿಟ್ ಬಂದಂಗ ಆಗೋದು. ಇಲ್ಲ ಅಗ್ಲತ್ತೆಲ್ಲ ನಿದ್ದೆ ಬರೋದು ಸರ್. ನಾವು ಜಮೀನಲ್ಲಿ ಕೆಲಸ ಮಾಡೋರು. ಅಗ್ಲತ್ ನಿದ್ದೆ ಮಾಡಿದ್ರೆ ಹೆಂಗ ಆಗುತ್ತೆ ಸರ್, ಆಗ್ತಿರ್ಲಿಲ್ಲ. ನಾನು ಬಿಟ್ಬಿಟ್ಟೆ ಸರ್. ಇವಾಗೂ ಹಾಕೊಂಡಿಲ್ಲ ಸರ್. ಪಡ ಒಂದು 3 ವಾರ ಆಯ್ತು ಸರ್ ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ. ಇವಾಗ ಏನು ಅನಿಸ್ತಿಲ್ಲ. ಸ್ವಲ್ಪ ಕಾಲಲ್ಲಿ ಮಾತ್ರ ಸ್ವಲ್ಪ ಜೋಮ್ ಬರುತ್ತೆ ಅಷ್ಟೇ ಸರ್. ಏನಿಲ್ಲ. 100 ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಯ್ತಾ? ನನ್ಗೆ ಫುಲ್ ಕ್ಯೂರ್ ಆಗಿದೆ ಸರ್. ಒಂದು 5-10% ಇದೆ ಅಷ್ಟೇ. 80-90% ಆರಾಮ ಅಷ್ಟೇ. ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ. ಸಮ್ಟೈಮ್ಸ್ ನಾನು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸು ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳೋದಾದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಬಹಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್
ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್, ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಕೇರಿಂಗ್ ವಿತ್ ಹೀಲಿಂಗ್ ಹ್ಯಾಂಡ್ಸ್, empathy. ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸ್ ಅಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಅಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತಾ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ, ಎಸ್ ಜಸ್ಟ್ ಟೆಲ್ ಯುವರ್ ಡಾಕ್ಟರ್ ನೇಮ್. I am Dr. Neeraj. ಓಕೆ, Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ಲಿ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಜಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಪ್ಟಲ್ ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವು ಇರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವು ಇರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥ ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಏನು ಇಂಜೆಕ್ಷನ್ನು, ಸೊಂಟಕ್ಕೆ ಏನು ಇಂಜೆಕ್ಷನ್, ಕುತ್ತಿಗೆ ಏನು ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನ್ದಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನ್, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನ್ ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು OPD ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆ ಕೊಡ್ತಾವಂತಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೆ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ಡ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್. ದೀಸ್ ಡೇಸ್ ಚೆನ್ನೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.